ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ರುಮಾಲಿ ರೋಟಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಟೆಲ್ಗೆಲ್ಲ ಹೋಗಿ ತಿನ್ನೋ ಬದಲು ಮನೇಲೇ ಸಿಂಪಲ್ಲಾಗಿ ಈಸಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಇವಾಗ ಮೊದಲಿಗೆ ನಾನು ಒಂದು 2 ಬೌಲಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಈ ರೀತಿ ಒಂದು ದೊಡ್ಡ ಪ್ಲೇಟ್ಗೆ ಅಥವಾ ತಟ್ಟೆಗೆ ಹಾಕ್ಕೊಂಡು ಕಲಿಸೋದು ತುಂಬಾ ಒಳ್ಳೆಯದು. ಇದಕ್ಕೆ ನಾನು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ನೀವಿಲ್ಲ ಅಂತಂದರೆ ನೀವು ಮಾಮೂಲಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅಂದರೆ ನಾವು ಯಾವಾಗ್ಲೂ ಚಪಾತಿ ಪರೋಟ ಎಲ್ಲ ಮಾಡ್ತಾ ಇರ್ತೀವಲ್ವ, ರುಮಾಲಿ ರೋಟಿನೂ ತುಂಬಾ ಡಿಫ್ರೆಂಟಾಗೂ ಇರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ಮಾಡ್ಕೋಬೋದು. ಕೆಲವ್ರಿಗೆ ಈ ರೀತಿ ರೋಟಿ ಕರಿ ಈ ಥರ ಎಲ್ಲ ಇಷ್ಟ ಆಗುತ್ತಲ್ವ, ಹಾಗಾಗಿ ನಾವು ಹೋಟೆಲ್ಗಳಲ್ಲಿ ತುಂಬ ಗಂಡಸರುಗಳು ಜಾಸ್ತಿ ಕೇಳೋದೇ ರೋಟಿ ಕರಿ ಇಲ್ಲ ಪರೋಟ ಚಪಾತಿ ಈ ಥರನೇ ಕೇಳ್ತಾರೆ. ಹಾಗಾಗಿ ನಾವು ಮನೇಲೇ ಟ್ರೈ ಮಾಡಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ. ಹೋಟೆಲ್ಗಿನ್ನ ಮನೇಲೇ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅವರು ಖುಷಿಯಾಗಿ ತಿಂತಾರೆ. ಇವಾಗ ನೋಡಿ ನಾನು ತುಪ್ಪ ಹಾಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಲಲ್ಲಿ ಕಲಿಸ್ಕೋಬೇಕು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಇದಕ್ಕೆ ಬೇಕಿಲ್ಲ, ಬರೀ ಹಾಲು ಒಂದಿದ್ರೆ ಸಾಕು. ಇವಾಗ ನೀವು ಮೈದಾದಲ್ಲಿ ಬೇಡ ಅಂತಂದರೆ ನೀವು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವೆ ಅಥವಾ ಮೈದಾ ಹಿಟ್ಟು 3 ಮಿಕ್ಸಲ್ಲೂ ಮಾಡ್ಕೋಬೋದು. ನಾನು ಬರೀ ಇಲ್ಲಿ ಮೈದಾದಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಮೈದಾ ಒಳ್ಳೆಯದಲ್ಲ, ಆದರೂ ಒಂದು ದಿವಸ ತಿಂದರೆ ಏನಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂತ ಅಂದವರು ನೀವು ಆಲ್ಮೋಸ್ಟು ಗೋಧಿ ಹಿಟ್ಟು ರವೆ ಚಿರೋಟಿ ರವೆ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಎಲ್ಲ ಕಲಿಸ್ಬಿಟ್ಟು ಇದು ಚೆನ್ನಾಗಿ ಮಿದಿಯೋ ಬದಲು ಈ ರೀತಿ ಮುಷ್ಟಿಲಿ ನಾದಬೇಕು. ಆವಾಗ ನಮಗೆ ಹಿಟ್ಟು ಹದವಾಗಿ ಕರೆಕ್ಟಾಗಿ ಬರುತ್ತೆ. ಮತ್ತು ನಮಗೆ ಎಷ್ಟು ತೆಳುವಾಗಿ ನಾವು ರೋಟಿನ ಅರೆದ್ರೂ ಕಿತ್ತೋಗಲ್ಲ, ನೀಟಾಗಿ ಬರುತ್ತೆ. ತುಂಬಾ ಸಾಫ್ಟಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ಟು ಹಿಟ್ಟನ್ನು ನಾದೋದ್ರ ಮೇಲೆ ನಮಗೆ ರೋಟಿ ಹೇಗೆ ಬರುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನಾವು ಯಾವಾಗಲೂ ಚಪಾತಿ ಪರೋಟ ಅಂತೂ ಮಾಡ್ತಾನೆ ತುಂಬ ಎಣ್ಣೆ ಎಲ್ಲ ಯೂಸ್ ಮಾಡ್ತೀವಿ. ಅದ್ರ ಬದಲು ಇದು ಜಾಸ್ತಿ ಎಣ್ಣೆ ಹಾಕೋಂಗಿಲ್ಲ. ರೋಟಿ ಅಂದ್ರೆ ಎಣ್ಣೆ ಅಷ್ಟೊಂದು ಯೂಸ್ ಮಾಡೋಂಗಿರಲ್ಲ ನೋಡಿ. ಹಾಗಾಗಿ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಫಾಸ್ಟಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಮಾಡ್ಕೋಬೋದು, ಟೈಮ್ ಏನಾಗಲ್ಲ. ಮಾಮೂಲಿ ಇವಾಗ ಚಪಾತಿ ಮಾಡೋ ಬದಲು ಇದನ್ನೇ ಮಾಡ್ಬೋದು. ನೋಡಿ ಈ ರೀತಿ ಚೆನ್ನಾಗಿ ನಾದಬೇಕು. ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಜಾಸ್ತಿ ಏನು ಬೇಕಿಲ್ಲ, ಯಾಕೆಂದರೆ ಹಿಟ್ಟು ಕೈಗೆ ಅಂಟಬಾರ್ದಲ್ವ. ಈ ರೀತಿ ನಾದುವಾಗ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದಬೇಕಷ್ಟೇ. ಅಂದರೆ ನಿಮಗೆ ಬೇಕು ಅಂದರೆ ಎಣ್ಣೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ಹಾಗೇ ನಾದ್ಬೋದು, ಏನೂ ತೊಂದರೆ ಇಲ್ಲ. ಕೆಲವ್ರಿಗೆ ಎಣ್ಣೆ ಇಷ್ಟನೇ ಆಗೋಲ್ಲ. ಈಗ ಪೂರಿ ಎಲ್ಲ ಮಾಡಿದ್ರೆ ಕೆಲವ್ರಿಗೆ ಇಷ್ಟನೇ ಆಗೋಲ್ಲ, ಎಣ್ಣೆದು ತಿಂದರೆ ನಮಗಾಗಲ್ಲ ಅಂತ ಹೇಳ್ತಾರಲ್ವ, ಅಂಥವ್ರಿಗೆ ಈ ರೀತಿ ರುಮಾಲಿ ರೋಟಿ ಮಾಡ್ಬೋದು. ಜಾಸ್ತಿ ಆಯಿಲ್ ಏನು ಹಾಕ್ದಂಗೆ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ನಾದಬೇಕು. ನಾದದಷ್ಟು ನಮಗೆ ತುಂಬ ಸ್ಮೂತಾಗಿ ತೆಳುವಾಗಿ ಬರುತ್ತೆ. ಇವಾಗ ನೋಡಿ ಈ ರೀತಿ ಎಲ್ಲ ನಾದಿದ ಮೇಲೆ ಎಷ್ಟು ಸಾಫ್ಟಾಗಿದೆ ಹಿಟ್ಟು. ಈ ರೀತಿ ನಾದಬೇಕು. ಅಂದರೆ ಸ್ವಲ್ಪ ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡು ಈ ರೀತಿ ಮುಷ್ಟಿಲಿ ನಾದೋದ್ರಿಂದ ಚೆನ್ನಾಗಿ ಹದ ಬರುತ್ತೆ. ನಾವು ಚಿಕ್ಕ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ರೆ ಹಿಟ್ಟನ್ನ ನಾದೋದಕ್ಕೆ ಆಗಲ್ಲ. ಹಾಗಾಗಿ ನಾನು ಇಲ್ಲಿ ದೊಡ್ಡ ಪ್ಲೇಟ್ ತೊಗೊಂಡು ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಉಂಡೆ ಥರ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದನ್ನು ಎತ್ತಿಡಬೇಕು. ಅಂದರೆ ನಾವು ಮಾಮೂಲಿ ಚಪಾತಿ ಹಿಟ್ಟೆಲ್ಲ ಹೆಂಗೆ 1/2 hour ಎಲ್ಲ ಎತ್ತಿಡ್ತೀವೋ ಹಂಗೆ ಇದನ್ನು ಎತ್ತಿಡಬೇಕು. ನೋಡಿ ಈ ರೀತಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಈ ರೀತಿ ನಾದ್ಬಿಟ್ಟು ಇವಾಗ ಇದನ್ನು ಎತ್ತಿಡೋಣ. ಮೇಲ್ಗಡೆ ಸ್ವಲ್ಪ ಎಣ್ಣೆ, ಯಾಕೆಂದರೆ ಹಿಟ್ಟು ಒಣಗಬಾರ್ದಲ್ವ, ಹಾಗಾಗಿ ಎಣ್ಣೆನ ಮೇಲ್ಗಡೆ ಸ್ಪ್ರೆಡ್ ಮಾಡಬೇಕಷ್ಟೇ. ಇವಾಗ ಒಂದು ಬೌಲ್ ತಗೊಂಡು ಮುಚ್ಚಿಡ್ತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೋತಾ ಇದ್ದೀನಿ. ನೀವು ದಪ್ಪ ತಳ ಪಾತ್ರೆ ಅಥವಾ ತವದಲ್ಲೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ದಪ್ಪ ತಳ ಬಾಣಲಿ ಇದ್ದರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಕಲಸಿಟ್ಟು ಒಂದು 1/2 hour ಆಗಿದೆ. ಇವಾಗ ಹಂಗೆ ಬಡಿದ್ಬಿಟ್ಟು ಅದಕ್ಕೆ ಸಿಂಕ್ ತೊಳೆದಿದ್ದೀನಿ.
ಉಂಡೆಗಳು ಮಾಡ್ಕೊಳ್ಳೋಣ. ಅಂದರೆ ಹಾಗೇ ಮಾಡ್ಕೊಬೋದು, ಬೇಗ ಬೇಗ ಆಗೋಗ್ಬಿಡುತ್ತೆ. ಅರ್ಜೆಂಟ್ ಇದ್ದಾಗ ಈ ರೀತಿ ಲಟ್ಟಿಸ್ಕೋಬೇಕು. ಅಂದರೆ ನೀವು ಎಣ್ಣೆನ ಫೋಲ್ಡಿಂಗ್ ಮಾಡಿ ಹಾಕ್ಕೊಂಡು ಬೇಕಾದರೆ ಲಟ್ಟಿಸ್ಬೋದು, ಇಲ್ಲ ಅಂದರೆ ಡೈರೆಕ್ಟ್ ಹಾಗೇ ಲಟ್ಟಿಸ್ಬೋದು. ಅಂದರೆ ಆಯಿಲ್ ಬೇಡ ಅಂತ ಅಂದವರು ಇವಾಗ ನೋಡಿ, ಈ ಬಾಣಲಿಗೆ ನಾನು ಉಪ್ಪು ನೀರು ಕಲಸಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಯಾಕೆಂದರೆ ನಾವು ಇದನ್ನು ಹಾಕಿದ ತಕ್ಷಣವೇ ಅದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಉಪ್ಪು ನೀರು ಹಾಕಿದ್ರೆ ಅಷ್ಟು ಅಂಟಲ್ಲ, ನೀಟಾಗಿ ಇದು ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಇವಾಗ ಬಾಣಲಿನೂ ಚೆನ್ನಾಗಿ ಕಾಯ್ದಿದೆ. ಇವಾಗ ಆ ಉಪ್ಪು ನೀರು ಏನು ಚುಮ್ಕಿಸಿದ್ವೋ ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು. ಅಂದರೆ ಸ್ವಲ್ಪ ಗಟ್ಟಿ ಬಾಣಲಿ ಆದರೆ, ಅಂದರೆ ಗಟ್ಟಿ ಅಂದರೆ ಅದು ಆ ಕಡೆ ಈ ಕಡೆ ಸ್ವಲ್ಪ ಹೈಟ್ ಇರಬೇಕು. ಅಂದರೆ ಇಡೀ ಇಲ್ಲ ಅಂತಂದಾಗ ಹಾಗೇ ನಾವು ದಬಾಕುವಾಗ ಅದಕ್ಕೆ 1-2 ಬೌಲ್ ಆ ಕಡೆ ಈ ಕಡೆ ಇಟ್ಬಿಟ್ಟು ನಾವು ಈ ರೀತಿ ಬಾಣಲಿನ ಇಡೋದು ಒಳ್ಳೆಯದು. ಬಟ್ ಇದು ಇಡೀ ಇರೋದ್ರಿಂದ ನಾನು ಈ ರೀತಿ ಒಂದು ಸೈಡು ಇದು ಮಾಡಿದ್ದೀನಿ ನೋಡಿ. ಇವಾಗ ಅರ್ದಿರೋದನ್ನ ಅದ್ರ ಮೇಲೆ ಚೆನ್ನಾಗಿ ಕಾಯ್ದಾಗಿರುತ್ತಲ್ವ ಆವಾಗ ಹಾಕ್ಕೋಬೇಕು. ಆವಾಗ ಹಾಕಿ ಈ ರೀತಿ ಬೇಯಿಸ್ಕೋಬೇಕು. ಅಂದರೆ ನಿಮಗೆ ಎಲ್ಲಿ ಬೆಂದಿಲ್ವೋ ಅಲ್ಲಿ ಬಟ್ಟೆ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಲೇಟಾಗುತ್ತೆ ಬೇಯೋದು, ಏಕೆಂದರೆ ಬಾಣಲಿಲಿ ನಿಮ್ಗೆ ಆ ರೀತಿ ಫಾಸ್ಟಾಗಿ ಆಗಬೇಕು ಅಂದರೆ ನೀವು ತವಾದಲ್ಲೇ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ. ಇಲ್ಲ ಅಂದರೆ ಒಂದ್ರ ಮೇಲೊಂದು ಸ್ವಲ್ಪ ಅಕ್ಕಿ ಹಾಕಿ 1-2-3 ಅರ್ದ್ಬಿಟ್ಟು ಒಂದೇ ಸಲನೂ ಮಾಡ್ಕೋಬೋದು. ನಾನು ಆ ಟೈಪೆಲ್ಲ ತೋರಿಸಿಲ್ಲ, ಇವಾಗ ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನೋ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ತೆಳುವು ಬೇಕಾದರೂ ಮಾಡ್ಕೋಬೋದು. ನಾನು ತುಂಬಾ ತೆಳುವಾಗಿ ಮಾಡಿದ್ದೀನಿ, ಸಾಕು ಇಷ್ಟೇ ಅಂತ. ತುಂಬ ತೆಳುವು ಅಂತಂದ್ರೂ ಮತ್ತೆ ಅದನ್ನು ಎತ್ತಾಕೋದಕ್ಕೂ ಅದು ಒಂದೊಂದು ಸೈಡ್ ಹೊರಟೋಗ್ಬಿಡುತ್ತೆ ಮೈದಾ ಆಗಿರೋದ್ರಿಂದ. ಹಾಗಾಗಿ ನೋಡಿ ಈ ರೀತಿ ಉಲ್ಟಾ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಮೈದಾ ಅಲ್ವಾ, ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅರ್ಧಂಬರ್ಧ ಎಲ್ಲ ಬೇಯಿಸ್ಕೋಬಾರ್ದು, ನೀಟಾಗಿ ಬೇಯಿಸ್ಕೋಬೇಕು. ತುಂಬ ಸಿಂಪಲ್ಲಾಗಿ ಆಗೋಗ್ಬಿಡುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈ ರೀತಿ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿದ್ರೆ ಇಷ್ಟ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ನಾನು ತವಾದಲ್ಲಿ ಬೇಯಿಸಿಲ್ಲ, ಬಟ್ ಬಾಣಲಿಲೇ ಈ ರೀತಿ ಚೆನ್ನಾಗಿ ಬೇಯುತ್ತೆ. ಅಂದರೆ ಉರಿ ಜಾಸ್ತಿ ಇಟ್ಕೊಂಡ್ರೆ ಬಾಣಲಿ ಎಷ್ಟು ಚೆನ್ನಾಗಿ ಕಾಯುತ್ತೋ, ಅಂದರೆ ದಪ್ಪ ತಳ ಬಾಣಲಿ ತೊಗೋಬೇಕು ನೀವು. ತೊಗೊಂಡಾಗ ಚೆನ್ನಾಗಿ ಕಾವು ಬರುತ್ತೆ, ನೀಟಾಗಿ ಬೇಯುತ್ತೆ. ಇವಾಗ ಡೈರೆಕ್ಟು ಒಲೆ ಮೇಲೆಲ್ಲ ಬೇಯಿಸಬಾರ್ದಲ್ವ, ಹಾಗಾಗಿ ಈ ರೀತಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಆಗುತ್ತೆ. ಬಟ್ಟೆ ತೊಗೊಂಡು ಎಲ್ಲಿ ನಾವು ಬೆಂದಿಲ್ವೋ ಅಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ. ತುಂಬ ಸಿಂಪಲ್ಲು, ಜಾಸ್ತಿ ಟೈಮು ತೊಗೊಳಲ್ಲ. ಇದಕ್ಕೆ ನಾನು ಗ್ರೇವಿ ಮಾಡಿದ್ದೆ. ಇದಕ್ಕೆ ಒಂದು ಗ್ರೇವಿನೋ ಯಾವುದಾದ್ರೂ ಇದ್ರೇ ತುಂಬ ಚೆನ್ನಾಗಿರೋದು. ನೀವು ಒಮ್ಮೆ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.